ಫೆಬ್ರವರಿ 22ರಂದು ಅಪ್ಪಾಜಿ ಗುರುಕುಲ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಅಮ್ಮನ ಕೈತುತ್ತು ತಂದೆ ತಾಯಿಯರ ಪಾದಪೂಜೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ನ ಸಂಸ್ಥಾಪಕ ರಾಜ್ಕುಮಾರ್ ಉದನೂರ್ ಅವರು ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಉದನೂರು ಅಪ್ಪಾಜಿ ಗುರುಕುಲ ಶಿಕ್ಷಣ ಸಂಸ್ಥೆಯು ಕಳೆದ 15 ವರ್ಷದಿಂದ ಅತ್ಯುತ್ತಮ ಮೌಲ್ಯಯುತ ಶಿಕ್ಷಣ ನೀಡುವ ಗುರಿಯೊಂದಿಗೆ ಮುನ್ನಡೆಯುತ್ತಿದೆ. ನಿರಂತರ ಹೊಸ ಪ್ರಯೋಗಗಳ ಮೂಲಕ ಮಕ್ಕಳಲ್ಲಿ ಕೇವಲ ಶಿಕ್ಷಣವಷ್ಟೇ ಅಲ್ಲ, ಪಠ್ಯೇತರ ಚಟುವಟಿಕೆಗಳ ಮೂಲಕ ಕ್ರಿಯಾಶೀಲತೆ ಮೂಡಿಸುವ, ಸಂಸ್ಕಾರ ಬಿತ್ತುವ ಕೆಲಸ ಮಾಡುತ್ತಿದೆ. ನಮ್ಮ ಗುರುಕುಲದಲ್ಲಿ ವಿಶೇಷವಾಗಿ ಒಳಾಂಗಣ ಕ್ರೀಡೆ, ಹೊರಾಂಗಣ ಕ್ರೀಡೆ, ಕರಾಟೆ, ಯೋಗ, ಸಂಗೀತ, ಚಿತ್ರಕಲೆ ಮತ್ತು ಕಂಪ್ಯೂಟರ್ ಸೇರಿ ಸಮಗ್ರ ಶಿಕ್ಷಣವನ್ನು ಬೋಧಿಸಲಾಗುತ್ತಿದೆ. ಇದೀಗ ಶಾಲೆಯಲ್ಲಿ ಅಮ್ಮನ ಕೈತುತ್ತು ಹಾಗೂ ತಂದೆ ತಾಯಿಯರ ಪಾದಪೂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಮುಗಳಖೋಡ ಜಿಡ್ಗಾದ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು, ಶ್ರೀನಿವಾಸ್ ಸರಡಗಿಯ ಶ್ರೀ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು, ದುತ್ತರಗಾಮದ ಮಾತೋಶ್ರೀ ಸಿದ್ದಮಾಂಬೆ ತಾಯಿ ನೇತೃತ್ವ ವಹಿಸಲಿದ್ದಾರೆ. ಪಾದಪೂಜೆಯನ್ನು ಕೆಕೆಆರ್ಡಿಬಿ ಮಾಜಿ ಅಧ್ಯಕ್ಷರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಉದ್ಘಾಟಿಸಲಿದ್ದು, ಗುರುಕುಲ ಸಾಂಸ್ಕೃತಿಕ ಉತ್ಸವವನ್ನು ಭಾರತೀಯ ಜನತಾ ಪಕ್ಷದ ಕಲಬುರಗಿ ಮಹಾನಗರ ಜಿಲ್ಲಾ ಅಧ್ಯಕ್ಷರಾದ ಚಂದು ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಟಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಸುರೇಶ್ ಸಜ್ಜನ್, ಪಿಡಬ್ಲ್ಯೂಡಿ ಇಂಜಿನಿಯರ್ ಸುರೇಶ್ ಶರ್ಮಾ ಭಾಗವಹಿಸಲಿದ್ದಾರೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಿಕ್ಷಣಾಧಿಕಾರಿ ವಿಜಯ್ ಕುಮಾರ್ ಜಮಖಂಡಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು ಉದ್ಘಾಟನಾ ಕಾರ್ಯಕ್ರಮದ ನಂತರ ಶಾಲೆಯ ವಿದ್ಯಾರ್ಥಿಗಳಿಂದ ನಾಟಕ, ಸಂಗೀತ, ನೃತ್ಯ, ಭಾಷಣ ಸೇರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿವೆ. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ, ಕಳೆದ ವರ್ಷ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮುಖ್ಯ ಗುರುಗಳಾದ ಬಾಗಮ್ಮ ಆರ್ ಬಿರಾದಾರ್, ಆಡಳಿತಾಧಿಕಾರಿ ಗುರುರಾಜ್ ಸಾಲಿಮಠ, ಪ್ರಕಾಶ್ ಪಾಟೀಲ್, ರಾಜೇಂದ್ರ ಕರಿಕಲ್, ವಿಶ್ವನಾಥ್ ಪಾಟೀಲ್, ವಿಶ್ವನಾಥ್ ಗೌನಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಉದನೂರು ರಸ್ತೆಯ ಹಿರೇಗೌಡ ಲೇಔಟ್ನಲ್ಲಿ ನಡೀತಕ್ಕಂಥ ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ ಅಡಿಯಲ್ಲಿ ನಡೆಯುವ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಅಂದರೆ ಅಪ್ಪಾಜಿ ಗುರುಕುಲ ಉತ್ಸವ ಅಂತ ಆಚರಣೆ ಮಾಡ್ತೀವಿ. ಅದರ ನಿಮಿತ್ತ ಮಕ್ಕಳಿಗಾಗಿ ವಿಶೇಷವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ವಿದ್ಯಾಭ್ಯಾಸದ ಕಡೆಗೆ ಭಾಳಷ್ಟು ಮಹತ್ವ ಕೊಟ್ಟು ಮಕ್ಕಳು ತಂದೆ ತಾಯಿ ಒಂದು ಸಂಸ್ಕಾರವನ್ನು ಕೆಲವೊಂದು ಕಡೆಗೆ ಮರೆಮಾಚ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಬರಬಾರ್ದು ಅಂತ ಹೇಳಿ ನಾವೇನು ಮಾಡಿವಪ್ಪ ಅಂದರೆ ತಂದೆ ತಾಯಿಯರ ಪಾದಪೂಜೆ ನಂತರ ಅದೇ ವೇದಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅಮ್ಮನ ಕೈತುತ್ತು. ತಾಯಿಂದಿರೆಲ್ಲರೂ ತಂದೆ ತಾಯಿ ಕೂಡಿ ಮಕ್ಕಳಿಗೆ ಊಟ ಮಾಡಿಸ್ತಕ್ಕಂಥ ಸಂಸ್ಕೃತಿಯನ್ನು ಮತ್ತೆ ನಾವು ಪುನರುಜ್ಜೀವನ ಮಾಡ್ತಾಯಿದ್ದೀವಿ. ಹಿಂದಿನ ಕಾಲದಾಗ ಗುರುಕುಲ ಮಾದರಿ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೇ 22ರಂದು ಸಾಯಂಕಾಲ 5 ಗಂಟೆಗೆ ಅಪ್ಪಾಜಿ ಗುರುಕುಲ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಡಗ ಮುಗುಳಕೋಡದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸರಡಗಿಯ ಪೂಜ್ಯ ಶ್ರೀ ರೇವಣಸಿದ್ದ ಶಿವಾಚಾರ್ಯ ಹಾಗೂ ದುತ್ತರಗಾಂವದ ಮಾತೋಶ್ರೀ ಸಿದ್ದಮಾಂಬೆ ತಾಯಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗುತ್ತದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು ಕೆಕೆಆರ್ಡಿಬಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಪ್ಪುಗೌಡ ಪಾಟೀಲ್ ಅವರು ಚಾಲನೆಯನ್ನು ನೀಡ್ತಾರೆ. ಅದೇ ರೀತಿಯಾಗಿ ಉತ್ಸವ ಕಾರ್ಯಕ್ರಮಕ್ಕೆ ಈ ಭಾರತೀಯ ಜನತಾ ಪಕ್ಷದ ನಗರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಬಿ ಪಾಟೀಲ್ ಅವರು ನೆರವೇರಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಆತ್ಮೀಯರಾಗಿರ್ತಕ್ಕಂಥ PWDನ ಸುರೇಶ್ ಸಜ್ಜನ್, ಸುರೇಶ್ ಶರ್ಮಾ ಮತ್ತು ಸುರೇಶ್ ಸಜ್ಜನ್ ಅವರು BJP ಮುಖಂಡರು, ಹಾಗೆ ಬಸವರಾಜ್ ತೇಲಿ, ಗಿರಿರಾಜ್ ಎಳಮೇಲಿ, ಹಾಗೆ ನಮ್ಮ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ವಿಜಯ್ ಕುಮಾರ್ ಜಮಖಂಡಿ ಅವರು ವಹಿಸ್ಕೊಳ್ತಾ ಇದ್ದಾರೆ. ಒಟ್ಟು ಈ ವಿಶೇಷ ಕಾರ್ಯಕ್ರಮದ ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಟೋಟದಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ಮತ್ತು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಪಾಲಕರಿಗೆ ಗೌರವ ಸನ್ಮಾನ, ಹೀಗೆ ಇನ್ನಿತರ ಕಾರ್ಯಕ್ರಮಗಳು ಅಂದು ಸಾಯಂಕಾಲ ಜರುಗುತ್ತದೆ.
ಈ ಅಪ್ಪಾಜಿ ಶಿಕ್ಷಣ ಸಂಸ್ಥೆ 2009ರಲ್ಲಿ ಆರಂಭವಾಗಿ ಈಗ ಇಲ್ಲಿಗೆ 15 ವರ್ಷ. 15 ವರ್ಷದಲ್ಲಿ ಮಕ್ಕಳಿಗೆ ವಿನೂತನವಾಗಿರ್ತಕ್ಕಂಥ ಶಿಕ್ಷಣ ನೀಡುವ ಮೂಲಕ, ಪಠ್ಯೇತರ ಚಟುವಟಿಕೆಗಳ ಮೂಲಕ ಪಾಠ ಮಾಡುವುದು ಹೇಗೆ ಮತ್ತು ಪುಸ್ತಕ ಹೊರತುಪಡಿಸಿ ಮಕ್ಕಳಿಗೆ ಇನ್ನೂ ಹೆಚ್ಚಿನ ನಾಲೆಜ್ ಸಿಗಲಿ ಅಂಥೇಳಿ ನಾವು ವಿಶೇಷವಾಗಿರ್ತಕ್ಕಂಥ ಒಳಾಂಗಣ ಹೊರಾಂಗಣ ಕ್ರೀಡೆ, ಯೋಗ, ಸಂಗೀತ, ಕರಾಟೆ, ವಿನೂತನವಾಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಯಾವುದೇನು ದೈಹಿಕವಾಗಿ ಮಾನಸಿಕವಾಗಿ ಮಕ್ಕಳು ಎದರಲಿಂದನೂ ಹಿಂದಿರಬಾರ್ದು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಒಟ್ಟಾರೆ ಈ ಕಾರ್ಯಕ್ರಮದ ಬಗ್ಗೆ ಇಷ್ಟೆಲ್ಲ ಹೇಳಿದ ನಂತರ ನಮ್ಮಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಈ ಶಿಕ್ಷಣ ಸಂಸ್ಥೆ ಆಂಗ್ಲ ಮಾಧ್ಯಮ ಶಾಲೆ ಇದ್ದರೂ ಕೂಡ ಸಂಸ್ಕಾರ ಒಳ್ಳೆಯ ರೀತಿಯಿಂದ ಸಿಗಬೇಕಂತಕ್ಕಂಥ ಭಾವನೆ ನಮ್ಮದದ. ಅಲ್ಲಿ ನಾವು ಏನು ಮಾಡಕತ್ತೀವಿ, ಈ ವರ್ಷ ಹೊಸದೊಂದು, ಈ 2016ರಲ್ಲಿ ಜಿಡಗ ಮುಗಳಕೋಟದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಅಪ್ಪಾಜಿಯವರ ದಿವ್ಯ ಹೆಸರಿನಲ್ಲಿ 50 ಜನ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನಾವು ಕೊಡ್ತಾ ಬಂದಿದ್ದೀವಿ ಇಲ್ಲಿ ತನಕ. ಮತ್ತು ಫೀಸಿನಲ್ಲಿ ನಮ್ಮ ಮಕ್ಕಳಿಗೆ ಯಾವುದೇ ಥರ ಡೊನೇಷನ್ ನಮ್ಮ ಸ್ಕೂಲಲ್ಲಿ ನಾವು ತೊಗೊಲ್ಲ. ಇಲ್ಲಿ ತನಕ ಶಾಲಾ ಶಿಕ್ಷಣದ ಫೀಸ್ ಮಾತ್ರ ನಾವು ಮಕ್ಕಳಿಗೆ ಕಲೆಕ್ಟ್ ಮಾಡ್ತೀವಿ. ಅದರಲ್ಲಿ 50 ಜನ ಇಲ್ಲಿ ತನಕ ನಾವೇನು ಎಜುಕೇಷನ್ ಕೊಟ್ಕೋತ ಬಂದೀವಿ. ಅದರಲ್ಲಿ ಈಗ ಆಲ್ರೆಡಿ ಒಂದು 20-25 ಜನ ಮಕ್ಕಳು ಈಗ ಆಲ್ರೆಡಿ ಹೋಗ್ಬಿಟ್ಟಾರೆ. ಈಗ ಒಂದು 10-15 ಜನ ಅಷ್ಟೇ ಉಳಿದಾರೆ. ಅಂದರೆ ಅವ್ರು ಪಾಸ್ ಆಗ್ಯಾರ, 10ನೇ ಪಾಸಾಗಿ ಹೋಗ್ಯಾರ, ಮತ್ತು ಕೆಲವರು ಬೇರೆ ಸ್ಕೂಲಿಗೆ ಹೋಗ್ಯಾರ. ಹೀಗಾಗಿ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಮುಖ್ಯ ಗುರುಗಳಾದ ಬಾಗಮ್ಮ ಆರ್ ಬಿರಾದಾರ್, ಆಡಳಿತಾಧಿಕಾರಿ ಗುರುರಾಜ್ ಸಾಲಿಮಠ, ಪ್ರಕಾಶ್ ಪಾಟೀಲ್, ರಾಜೇಂದ್ರ ಕರಿಕಲ್, ವಿಶ್ವನಾಥ್ ಪಾಟೀಲ್, ವಿಶ್ವನಾಥ್ ಗೌನಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.